ಓಂ ಶಾಂತಿ. ದಿನಾಂಕ 12-3-2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಡೆಡ್ ಸೈಲೆನ್ಸ್ನಲ್ಲಿ ಹೋಗುವ ಅಭ್ಯಾಸ ಮಾಡಿ. ಬುದ್ಧಿ ತಂದೆಯ ಕಡೆ ಇರಲಿ, ಆಗ ತಂದೆ ಕೂಡ ನಿಮಗೆ ಅಶರೀರಿಯಾಗಲು ಸಕಾಶ್ ಕೊಡುತ್ತಾರೆ. ಪ್ರಶ್ನೆ: ಯಾವಾಗ ನೀವು ಮಕ್ಕಳಿಗೆ ಜ್ಞಾನದ 3ನೇ ನೇತ್ರ ಸಿಗುತ್ತದೆ, ಆಗ ಯಾವ ಸಾಕ್ಷಾತ್ಕಾರವಾಗುತ್ತದೆ? ಉತ್ತರ: ಸತ್ಯಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ನಾವು ಹೇಗೆ ಪಾತ್ರವನ್ನು ಅಭಿನಯಿಸುತ್ತೇವೆ ಎಂಬ ಈ ಪೂರ್ಣ ಸಾಕ್ಷಾತ್ಕಾರವಾಗುತ್ತದೆ. ನೀವು ಇಡೀ ವಿಶ್ವವನ್ನು ಆದಿಯಿಂದ ಹಿಡಿದು ಅಂತ್ಯದವರೆಗೆ ತಿಳಿದುಕೊಂಡಿದ್ದೀರಿ. ತಿಳಿದುಕೊಳ್ಳುವುದನ್ನೇ ಸಾಕ್ಷಾತ್ಕಾರ ಎಂದು ಕರೆಯಲಾಗುತ್ತದೆ. ನಾವು ದೈವಿ ಗುಣಗಳನ್ನುಳ್ಳ ದೇವತೆ ಆಗಿದ್ದೆವು, ಆಸುರಿ ಗುಣದವರಾದೆವು ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಪುನಃ ಈಗ ದೈವಿ ಗುಣವನ್ನುಳ್ಳ ದೇವತೆ ಆಗುತ್ತಿದ್ದೇವೆ. ಈಗ ನಾವು ಹೊಸ ಜಗತ್ತು, ಹೊಸ ಮನೆಗೆ ಹೋಗುತ್ತೇವೆ. ಧಾರಣೆಗಾಗಿ ಮುಖ್ಯ ಸಾರ: ತನ್ನ ಎಲ್ಲ ಲೆಕ್ಕಾಚಾರವನ್ನು ಚುಕ್ತ ಮಾಡಿ ಶಾಂತಿಯ ಜಗತ್ತಿಗೆ ಹೋಗುವ ತಯಾರಿ ಮಾಡಿಕೊಳ್ಳಬೇಕು. ನೆನಪಿನ ಬಲದಿಂದ ಆತ್ಮವನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳಬೇಕು. 2. ಜ್ಞಾನ ಸಾಗರನ ಜ್ಞಾನವನ್ನು ಸ್ವರೂಪದಲ್ಲಿ ತರಬೇಕು. ವಿಚಾರ ಸಾಗರ ಮಂಥನ ಮಾಡಿ ತನ್ನ ನಿರ್ಣಯವನ್ನು ತಾನೇ ತೆಗೆದುಕೊಳ್ಳಬೇಕು. ಜೀವನ್ ಮುಕ್ತಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ವರದಾನ: ತಂದೆಯ ಜೊತೆಯಲ್ಲಿ ಇರುತ್ತಾ ಅವರ ಸಮಾನರಾಗುವಂಥ ಸರ್ವ ಆಕರ್ಷಣೆಗಳ ಪ್ರಭಾವದಿಂದ ಮುಕ್ತರಾಗಿ. ಎಲ್ಲಿ ತಂದೆಯ ನೆನಪಿದೆ ಅಂದರೆ ತಂದೆಯ ಜೊತೆಯಲ್ಲಿರುತ್ತಾರೆ, ಅಲ್ಲಿ ದೇಹಾಭಿಮಾನದ ಉತ್ಪತ್ತಿಯಾಗಲು ಸಾಧ್ಯವಿಲ್ಲ. ತಂದೆಯ ಜೊತೆ ಹಾಗೂ ಬಳಿಯಲ್ಲಿರುವವರು ಜಗತ್ತಿನ ವಿಕಾರಿ ತರಂಗಗಳು ಅಥವಾ ಆಕರ್ಷಣೆಯ ಪ್ರಭಾವದಿಂದ ದೂರವಾಗುತ್ತಾರೆ. ಆ ರೀತಿ ಜೊತೆಯಲ್ಲಿರುವವರು ಜೊತೆಯಲ್ಲಿ ಇರುತ್ತಾ ತಂದೆ ಸಮಾನರಾಗುತ್ತಾರೆ. ಹೇಗೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ, ಅದೇ ರೀತಿ ಮಕ್ಕಳ ಸ್ಥಿತಿ ಸಹ ಶ್ರೇಷ್ಠವಾಗುತ್ತದೆ. ಕೆಳಗಿನ ಯಾವುದೇ ವಿಚಾರಗಳು ಅವರ ಮೇಲೆ ತನ್ನ ಪ್ರಭಾವ ಬೀರಲು ಸಾಧ್ಯವಿಲ್ಲ. ಸ್ಲೋಗನ್: ಮನಸ್ಸು ಮತ್ತು ಬುದ್ಧಿ ನಿಯಂತ್ರಣದಲ್ಲಿದ್ದಾಗ ಅಶರೀರಿ ಆಗುವುದು ಸಹಜವಾಗುತ್ತದೆ. ಓಂ ಶಾಂತಿ.